ಅಮ್ಮ ಅಮ್ಮ ಹಾ ಬಂದೆ. ಇವತ್ತು ಓದೋದಕ್ಕೆ ಟ್ಯೂಷನ್ ಸಾಕಾಗೋಯ್ತಮ್ಮ. ಆ ಮ್ಯಾಮ್ ಮಾತ್ರ ಸಕ್ಕದ್ ಇವತ್ತು. ಹೌದಾ? ವಾಶ್ರೂಮ್ಗೆ ಹೋಗಕ್ಕೂ ಬಿಡ್ಲಿಲ್ಲಮ್ಮ ಮ್ಯಾಮ್. ಫಸ್ಟ್ ಕುತ್ಕೊಂಡು ಓದು ಅಂದ್ರು. ಮಾ ಇವತ್ತಿನ ಸ್ಪೈಸಿಯಾಗಿ ನಾನು ಮಾಡೋ ರೆಸಿಪಿ. ಸ್ಪೈಸಿ ಅಂದ್ರೆ ಯಾವ ತರ ಬೇಕು? ಲೈಕ್ ಇವಾಗ ಕೋಲ್ಡ್ ಆಗಿದೆ, ಕಫ ಇದೆ. ಆ ಒಂದು ಡಿಶ್ ತಿಂದಾದ್ಮೇಲೆ ಕಫ ಎಲ್ಲ ಹಂಗೆ ಕೋಲ್ಡ್ ಎಲ್ಲ ಹಂಗೆ ಮಾಯ ಆಗ್ಬೇಕು. ಆ ತರ ಸ್ಪೈಸಿ ಡಿಶ್ ಮಾಡೋಣ ಇವತ್ತು. ಸೂಪರ್, ಒಂದ್ ಐಡಿಯಾ ಮಾಡೋಣ ಮಾಡೋಣ ಮಾಡೋಣ. ಓಕೆ ತನೀಶ್, ಇವಾಗ ಹೋಗ್ಬಿಟ್ಟು ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ನೀನು 1 kg ಚಿಕನ್ ತಗೊಂಡ್ ಬಾ, ಮೀಡಿಯಂ ಸೈಜಾಗ ಓಡಿಸ್ಕೊಂಡು. ನಿಂಗೊಂದು ಒಳ್ಳೆ ರೆಸಿಪಿ ಮಾಡ್ಕೊಡ್ತೀನಿ. ಏನ್ ಮಾಡ್ಸಮ್ಮ? ತಗೊಂಡ್ ಬಂದು ವಾಶ್ ಮಾಡ್ಕೊಡು, ನಾನು ಅಷ್ಟಲ್ಲೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಅವಾಗ ನಿಂಗೆ ಗೊತ್ತಾಗುತ್ತೆ ಏನಂತ. ಆಯ್ತಮ್ಮ, ಓಕೆನಾ? ಓಕೆ, ಹೋಗಿ ಬೇಗ ತಗೊಂಡ್ ಬಾ. ಚಿಕನ್ ನೋಡ್ಮ ನೀಟಾಗಿ ತೊಳ್ದಿ ತಗೊಂಬಂದಿದ್ದೀನಿ. ಪೀಸ್ ಎಲ್ಲ ಹೆಂಗಿದೆ, ಚೆನ್ನಾಗಿ ಒಡ್ಸ್ಕೊಂಡ್ ಬಂದಿದ್ದೀನ? ಸೂಪರ್ ಮಗ್ನೆ, ಪೀಸು ಚೆನ್ನಾಗಿ ಕಟ್ ಮಾಡಿಸಿದ್ಯಾ, ಚೆನ್ನಾಗಿ ವಾಶ್ ಕೂಡ ಮಾಡಿದ್ಯಾ. ನೈಸ್. ಥ್ಯಾಂಕ್ ಯು ಮಾ. ಇವತ್ತೇನು ರೆಸಿಪಿ ಮಾಡ್ತಿದ್ದೆಮ್ಮ ಸ್ಪೆಷಲ್ ಆಗಿ ನನಗೋಸ್ಕರ? ನಾನು ಮಾಡ್ತಾ ಇರೋದು ದೇಸಿ ಸ್ಟ್ರೀಟ್ ಸ್ಪೈಸಿ ಕಬಾಬ್. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಓಕೆ, ಇವಾಗ 1 kg ಚಿಕನ್ ತೊಗೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಕಾರ್ನ್ಫ್ಲೋರು, ರೆಡ್ ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಗರಂ ಮಸಾಲ, ಕರಿಬೇವು, ಗ್ರೀನ್ ಚಿಲ್ಲಿ, ಆಯಿಲ್ ಮತ್ತು ಅರಿಶಿನ. ಸಿಂಪಲ್. ಇಷ್ಟೇ ಎಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಕಾ? ಕಬಾಬ್ ಪೌಡರ್ ಅನ್ನ ಹಾಕಲ್ವಾ? ಬೇಡ ಮಗನೆ, ಕಬಾಬ್ ಪೌಡರ್ ಎಲ್ಲ ಹಾಕಬಾರ್ದು, ಜಾಸ್ತಿ ಪೌಡರ್ಗಳು. ಟೇಸ್ಟ್ ಮಾಡಿ ನೋಡಿ ಹೇಳಿ ಯಾವ ಥರ ಇರುತ್ತೆ ಅಂತ. ಇದೆಲ್ಲ ಮನೆಯಲ್ಲಿರೋ ಐಟಮ್ಸ್ಗಳಲ್ಲಿ ಹಾಕಿ ಮಾಡ್ತಾ ಇರೋದು. ಟೇಸ್ಟ್ ನೋಡ್ಬಿಟ್ಟು ಮಾತಾಡೋ ಮೇಲೆ, ಓಕೆನಾ? ರೆಡಿ ಮಾಡ್ಕೊಳ್ಳೋಣ ಬಾ. ರೆಡ್ ಚಿಲ್ಲಿ ಪೌಡರು, ಉಪ್ಪು 1/2 ಸ್ಪೂನ್, ಅಲ್ಲ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ ನಾನಿಲ್ಲಿ. ಕರಿಬೇವು ಹಾಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಾಗ ಆಯಿಲ್ ಹಾಕೋತಾ ಇದ್ದೀನಿ, 2 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಹಾಕೋಬೇಕು. ಕಬಾಬ್ ಕಲಸೋವಾಗ ನೀರು ಉಳಿಸ್ಕೋಬೇಡಿ, ನೀರು ಡ್ರೈ ಮಾಡ್ಕೊಳ್ಳಿ. ನೀಟಾಗಿ ವಾಶ್ ಮಾಡ್ಕೊತೀರಲ್ಲ ಅವಾಗ. ಕಬಾಬ್ ಕಲಿಸ್ಕೊಳ್ಳೋವಾಗ ವಾಶ್ ಮಾಡ್ಕೊಂಡಿರ್ತೀವಲ್ಲ ಅವಾಗ ಚಿಕನಲ್ಲಿ ನೀರು ಇರಬಾರ್ದು. ಓಕೆ, ಇವಾಗ ಗೇಮ್ ಚೇಂಜರ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ನಾನು. ಯಾವುದೇ ರೀತಿ ಕಬಾಬ್ ಪೌಡರ್ ನಾನು ಯೂಸ್ ಮಾಡ್ತಿಲ್ಲ, ಮತ್ತು ಮೊಟ್ಟೆ ಯೂಸ್ ಮಾಡ್ತಾ ಇಲ್ಲ, ಆಮೇಲೆ ನಿಂಬೆಹಣ್ಣು ಕೂಡ ನಾನು ಯೂಸ್ ಮಾಡಿಲ್ಲ. ಸಿಟ್ರಿಕ್ ಆಸಿಡ್ ಇರುತ್ತೆ ಲೆಮನ್ನಲ್ಲಿ, ಹಂಗಾಗಿ ನಾನು ಲೆಮನ್ ಹಾಕೋದಿಲ್ಲ. ಈ ಥರ ಕಲಸೋವಾಗ ಹಾಕ್ಕೊಳ್ಬೇಡಿ, ಬೇಯಿಸೋದಕ್ಕೆ ಇದಕ್ಕೆಲ್ಲನೂ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈ ಥರ. ನೋಡಿ, ನೀಟಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 1/2 hour ಮ್ಯಾರಿನೇಟ್ ಮಾಡೋಕೆ ಇಡೋಣ ಇದನ್ನು ಫ್ರಿಡ್ಜಲ್ಲಿ. ನೋಡಿ, ಇದಕ್ಕೆಲ್ಲ ಕಲರ್ ಎಲ್ಲ ಬೇಕಾ? ಕಲರ್ ಅವಶ್ಯಕತೆನೇ ಇಲ್ಲ. ಇದರಲ್ಲೇ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ನನ್ನ ಕೈಯಲ್ಲೇ ಕಾಣಿಸ್ತಾ ಇದೆ ನೀಟಾಗಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ಗಳೇ ಮಾಡಿ. ಆ ಮಸಾಲ ಈ ಮಸಾಲ ಪೌಡರ್ ಎಲ್ಲ ಹಾಕ್ಬಿಟ್ಟು ಮಾಡೋಕೆ ಹೋಗ್ಬೇಡಿ. ಅಡುಗೆಗೆ ಸ್ವಲ್ಪ ಸಿಂಪಲ್ ಆಗಿರೋ ಪದಾರ್ಥಗಳು ಹಾಕ್ಕೊಂಡು ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಇವಾಗ ಇದು 1/2 hour ಮ್ಯಾರಿನೇಟ್ ಮಾಡ್ಬಿಡೋಣ. ಮಗನೆ ತೊಗೊಂಡೋಗಿ ಫ್ರಿಡ್ಜಲ್ಲಿ ಇಟ್ಬಿಡು ಮಗನೆ. ಎಸ್ ಬಾಸ್. ಓಕೆ, ಚಿಕನ್ ಮ್ಯಾರಿನೇಟ್ ಆಗ್ತಿದೆಯಲ್ವಾ? ಇವಾಗ ಪುದೀನ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಒಂದು ಹಿಡಿ ಆಗೋವಷ್ಟು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, 5 ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ. ಇಷ್ಟೇ, ಇದಕ್ಕೆಲ್ಲ ಇನ್ನೇನು ಹೆಚ್ಚಿಗೆ ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಸಾಕು ಉಪ್ಪು. ಮತ್ತು ಜೀರಿಗೆ ಏನಕ್ಕೆ ಹಾಕ್ತೀನಿ ಅಂದರೆ ಟೇಸ್ಟು ವಿತ್ ಜೀರ್ಣ ಚೆನ್ನಾಗಾಗತ್ತೆ ಅಂತ. ಓಕೆ, ರೆಡಿ ಆಯಿತು ಪುದೀನ ಚಟ್ನಿ.
ಟೇಸ್ಟಿಯಾಗಿ ಮಕ್ಕಳಿಗೆ ಮನೇಲಿ ಮಾಡಿಕೊಡಿ, ಮನೆಯವರಿಗೆ ಮಕ್ಕಳಿಗೆ. ಆಚೆ ಹೋಗೋ ಸಂದರ್ಭನೂ ಬರಲ್ಲ, ಮತ್ತು ಆಚೆ ಫುಡ್ಡು ಇಷ್ಟಪಡೋದಿಲ್ಲ ಮಕ್ಕಳು. ನಾವು ನೀಟಾಗಿ ಮಾಡಿಕೊಟ್ರೆ ಮಕ್ಳು ಏನಕ್ಕೆ ಆಚೆ ಇಷ್ಟಪಡ್ತಾರೆ ಹೇಳ್ರಿ. ಓಕೆ, ಮ್ಯಾರಿನೇಟ್ ಆಗಿದೆ ನೋಡಿ. ಕಲರ್ ಇದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಇನ್ನೊಂದು ಐಟಮ್ ಹಾಕೋಬೇಕು. ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಅವಾಗ್ಲೇ ಹಾಕೋಬೋದಾಗಿತ್ತು. ಇದು ತುಂಬಾ ನೆನ್ಕೊಂಬಿಟ್ರೆ ಚೆನ್ನಾಗಿರಲ್ಲ, ಕರಿಯೋ ಟೈಮ್ ಹಾಕೊಳ್ಳಿ. ಇದು ತುಂಬಾ ಗಾರ್ನಿಶ್ ಆಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ, ಹೆಲ್ತಿ ಕೂಡ ಇದು. ಈಗಿನ ಮಕ್ಕಳಿಗೆ ಸ್ವಲ್ಪ ಕಲರ್ಫುಲ್ ಆಗಿದ್ರೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕರೆದಾಗ ಬಿಳಿ ಎಳ್ಳು ತುಂಬ ಚೆನ್ನಾಗಿ ಕಾಣುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಸಿಗುತ್ತೆ, ನೋಡ್ತಾ ಇರ್ಬೋದು. ಓಕೆ, ನಾನು ಬಾಣಲೆಗೆ ಎಣ್ಣೆ ಬಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಕಾಯ್ದಿದೆ. ಹಾಕಿದಾಗ ತಕ್ಷಣ ನೀವು ಹಿಂಗೆ ಇದು ಮಾಡಬೇಡಿ, ತಳ ಕಚ್ಕೊಂಡಿರುತ್ತಲ್ವ ಅದು ನೋಡಿ. ಹಾಕಾದಾಗ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿ ಸಾಕು ಆಯಿಲಲ್ಲಿ. ನೋಡಿ ಇವಾಗ ಇಷ್ಟು ಬೆಂದಿದೆ. ನಾನು ಎರಡೆರಡು ಸಲ ಕರ್ಕೋತೀನಿ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಇದಿಷ್ಟು ಬೆಂದಿದೆ. ಇದು ಸ್ವಲ್ಪ ತಣ್ಣಗಾಗ್ಲಿ, ಇನ್ನೊಂದು ದೊಬ್ಬೆ ಹಾಕೊಂಡು ಅದು ಕರ್ಕೊಳ್ಳೋ ಅಷ್ಟರೊಳಗಡೆ ತಣ್ಣಗಾಗುತ್ತೆ. ಮತ್ತೆ ಇದನ್ನ ಇನ್ನೊಂದು ರೌಂಡ್ ಕರ್ಕೊಳ್ಳೋಣ. 2 ರೌಂಡ್ ಕರೆದ್ರೇನೆ ಕಬಾಬ್ ಚೆನ್ನಾಗಾಗೋದು. ನೋಡಿ ಇವಾಗ ಈ ಥರ ಬೆಂದಿದೆ. ಇನ್ನೊಂದು 30% ಬೇಯಬೇಕು ಇದು. ಇನ್ನೊಂದು 2 ಮಿನಿಟ್ಸು ಬೇಯಿಸೋಣ ಇನ್ನೊಂದ್ಸಲ ಇದನ್ನ. ಓಕೆ, ಇದು ತೆಗೆದಿಟ್ಕೊಂಡಲ್ಲ, ಮತ್ತೆ ಇನ್ನೊಂದ್ಸಲ ಕರಿತಾ ಇದ್ದೀನಿ ನೋಡಿ. ನೋಡಿ ಈ ಥರ ನೀಟಾಗಿ ಕರ್ಕೋಬೇಕು 2ನೇ ಸಲ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆವಾಗಲೇ ಯಾವ ಥರ ಐತಿ, ಇವಾಗ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೀಟಾಗಿ ಚಿಕನ್ ಕೂಡ ಕಾಣಿಸ್ತಾ ಇದೆ. ಚಿಕನ್ ನೀಟಾಗಿ ಬೇಯುತ್ತೆ. ಮತ್ತು ಕಡಲೆ ಹಿಟ್ಟು, ಮೈದಾ ಪೌಡರ್ ಏನೇನೋ ಹಾಕ್ಕೊಂಡ್ರೆ ಫುಲ್ಲು ಚೆನ್ನಾಗಿ ಬರೋದಿಲ್ಲ ಅದು. ಈಗ ನೋಡ್ತಾ ಇರ್ಬೋದು ಮೇಲೆ ತುಂಬ ಕ್ರಿಸ್ಪಿಯಾಗಿದೆ, ಒಳಗಡೆ ಟೆಂಡರ್ ಆಗಿರುತ್ತೆ. ಅದಕ್ಕೆ ಡಬಲ್ ಟೈಮ್ ಕರಿಯೋದು ಇದನ್ನು. ನೋಡಿ ಇವಾಗ ಆಗಿದೆ, ಎತ್ಕೋತಾ ಇದ್ದೀನಿ. ಓಕೆ, ಕಬಾಬ್ ರೆಡಿ ಆಗಿದೆ. ನನ್ನ ಮಗ ಕೂಡ ರೆಡಿ ಆಗಿದ್ದಾನೆ. ಬನ್ನಿ ನೋಡು ಮಗನೆ, ಕಬಾಬ್ ರೆಡಿ. ಡ್ಯಾಡಿ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ನೀನು ಕೇಳಿದ್ದು ಸ್ಪೈಸಿ ಆಗಿರೋದು ದೇಸಿ ಸ್ಟ್ರೀಟ್ ಕಬಾಬ್, ಸ್ಪೈಸಿ ಕಬಾಬ್. ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ದಾ? ಮಾಡಿ ಫಸ್ಟ್ ನೀವು. ಚಟ್ನಿ ಟೇಸ್ಟ್ ಮಾಡು. ಚಟ್ನಿ ಹಾಕಿದ್ದೀನಲ್ವಾ, ಚಟ್ನಿಲಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಪರ್ಫೆಕ್ಟ್ ಆಗಿದೆ ಅಮ್ಮ. ನೀನು ಹೇಳಿ. ಮಾತ್ರ ಸಖತ್ತಾಗಿದೆ. ಏನ್ ಮಾಡ್ತು, ಖಾರ ಸಖತ್ತಾಗಿದೆ. ಈ ಕ್ಲೈಮೇಟ್ಗೆ ಅದು ಡಿಮ್ಯಾಂಡ್ ಮಾಡ್ತಾ ಇದೆ. ಆಮೇಲೆ ಎಲ್ ಕೂಡ ಹಾಕಿದ್ದಮ್ಮ, ವೈಟ್ ಎಲ್ಲು. ನೀನ್ ಕೂಡ ಟೇಸ್ಟ್ ಮಾಡ್ತೀನಿ.
ಹ್ಮ್ ಮಾ ನಿಂಬೆಹಣ್ಣು ಹಾಕಮ್ಮ ಸಖತ್ತಾಗಿರುತ್ತೆ. ಟೋಟಲಿ ನಿಂಗೆ ಇಷ್ಟ ಆಯ್ತು. ಇಲ್ಲ ನಿಂಬೆಹಣ್ಣು ಇವಾಗ ಹಾಕೊಂಡು ಟೀಲಿ ಕೂಡ ಟ್ರೈ ಮಾಡ್ಬೋದು, ಸಖತ್ತಾಗಿರ್ತೈತಿ. ಹೌದಾ? ಚಟ್ನಿ ಖಾರವಾಗಿದೆ ಅಲ್ವಾ? ಬಟ್ ಅದು ಚೆನ್ನಾಗಿದೆ. ಓಕೆ, ಇವತ್ತು ನನ್ನ ಮಗ ಕೇಳ್ದ ಅಂತ ದೇಸಿ ಸ್ಟ್ರೀಟ್ ಸೈಡ್ ಕಬಾಬ್ ಮಾಡಿಕೊಟ್ಟಿದ್ದೀನಿ ಸ್ಪೈಸಿಯಾಗಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಿನ್ ಕೋಡ್ ಪ್ರವಾಸಿಗರ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒತ್ತಿರಿ ಅಷ್ಟೇ. ಥ್ಯಾಂಕ್ ಯು, ಬಾಯ್.